ಯಾವ ಯಂತ್ರದಿಂದ ಮನುಷ್ಯನ ಜೀವನ ಉದ್ಧಾರ ಆಗುತ್ತೆ, ಯಾವ ತಂತ್ರದಿಂದ ಮನುಷ್ಯನ ಜೀವನ ಹಾಳಾಗುತ್ತೆ? ಈಗ ನಾವು ಒಂದು ತಂತ್ರವಿದ್ಯೆಯನ್ನು, ಯಕ್ಷಿಣಿ ವಿದ್ಯೆಯನ್ನು ಕಲಿಯುವಾಗ ಯಕ್ಷಿಣಿ ಯಾವುದೋ ಒಂದು ರೂಪದಲ್ಲಿ ನಮಗೆ ಪ್ರತ್ಯಕ್ಷ ಆಗ್ತಾಳೆ. ಕೆಲವೊಂದು ನೈವೇದ್ಯಗಳನ್ನು ಇಟ್ಟಾಗ ನನ್ನ ಗುರುಗಳು ಹೇಳೋದು, ಯಾವುದೋ ಒಂದು ರೂಪದಲ್ಲಿ ಬರ್ತಾಳೆ, ನೈವೇದ್ಯವನ್ನು ಸೇವನೆ ಮಾಡ್ತಾಳೆ. ಆ ಸೇವನೆ ಮಾಡ್ತಿದ್ದಂಗೆ ಆ ಒಂದು ವಿದ್ಯೆ ನಿನಗೆ ಅಂಟುತ್ತೆ. ಆ ತಂತ್ರವಿದ್ಯೆನ ಪಡ್ಕೊಳ್ಳೋವಾಗ ಒಂಚೂರು ಮಂತ್ರೋಚ್ಚಾರಣೆಯಲ್ಲಿ ಏನಾದರೂ ತಪ್ಪಾದ್ರೂ ನಮಗೆ ಅದು ಎಫೆಕ್ಟ್ ಕೊಡುತ್ತೆ. ಎಕ್ಸಾಕ್ಟ್ಲಿ ತಂತ್ರವಿದ್ಯೆ ಮಾಡುವಾಗ ನೀವು ಯಾವ ದೇವ್ರನ್ನ ಪ್ರೇ ಮಾಡ್ತೀರಾ? ಅದೆಲ್ಲ ಹೇಳಬಾರ್ದು, ಯಕ್ಷಿಣಿ ಬಗ್ಗೆ ಮಾತಾಡಬಾರ್ದು ಇಷ್ಟೊತ್ತಲ್ಲಿ. ಯಾವ ವಸ್ತು ಸಿಗಬೇಕು ಈ ತಂತ್ರವಿದ್ಯೆ ಫಲಗೊಳ್ಳಬೇಕು ಅಂತಂದರೆ? ಅವನ ಪಾದ ಮೆಟ್ಟಿರುವಂತಹ ಧೂಳಿಂದ ಸಾಕು, ಆ ಧೂಳು ಇದ್ದರೆ ಸಾಕು, ಅವ್ರ ಮೇಲೆ ಮಾಟ ಪ್ರಯೋಗ ಮಾಡ್ತಾರೆ. ಒಳ್ಳೆಯವರಿಗೆ ಮಾಟ ಮಂತ್ರ ಆಗ್ತಿದೆ ಅಂತಂದರೆ ಇಲ್ಲೆಲ್ಲೋ ಒಂದು ಕಡೆ ದೇವರು ಆ ಒಳ್ಳೆಯದನ್ನು ಮರೆತು ದೇವರು ಕೆಟ್ಟದ್ದಕ್ಕೆ ಸಪೋರ್ಟ್ ಮಾಡ್ತಿದ್ದಾರಾ? ಖಂಡಿತವಾಗ್ಲೂ ಮಾಡ್ತಾರೆ. ಕೊರಗಜ್ಜನ ತುಂಬ ಜನ ಪೂಜೆ ಮಾಡ್ತಾರೆ. ಶರಾ ಬಿಟ್ಟು ಕೇಳ್ಕೊಂಡ್ರೆ ಏನು ಹೇಳಿದ್ರು ಮಾಡ್ಬಿಡ್ತಾನೆ. ಭಗವಂತನ ಒಲಿಸ್ಕೊಂಡು ಮನುಷ್ಯ ಭಗವಂತನ ಕೈಯಲ್ಲೇ ಈ ಥರ ಕೆಲಸ ಮಾಡ್ತಾನೆ ಅಂತಂದರೆ ಈ ಒಂದು ಲೆಕ್ಕದಲ್ಲಿ ಮನುಷ್ಯನೇ ಭಗವಂತನ ಆಗ್ಬಿಟ್ಟಿದ್ದಾನೆ ಅಂತ ನನಗನ್ನಿಸುತ್ತೆ. ಹೇಳಿ, ಹಾಗಾದರೆ ಒಂದು ತಂತ್ರವಿದ್ಯೆ ಯಾರಿಗೋ ಒಬ್ಬರಿಗೆ ಪರಿಣಾಮ ಬಿದ್ದಿರುತ್ತೆ, ಯಾರೋ ಒಬ್ಬರಿಗೆ ನೋವಲ್ಲಿರ್ತಾರೆ, ಯಾರೋ ಒಬ್ಬರು ಸಿಕ್ಕಾಪಟ್ಟೆ ಏಳಿಗೆನೇ ಆಗ್ತಿರಲ್ಲ. ಇವ್ರಿಗೆಲ್ಲ ಒಂದು ತಂತ್ರವಿದ್ಯೆಗಳು ಆಗಿರುತ್ತೆ ಅಂದ್ಕೊಳ್ಳೋಣ. ಒಂದು ಉದಾಹರಣೆ ಕೊಡಿ. ಈ ಯಾವುದಕ್ಕೂ ನೀವು ಭಯ ಪಡಬೇಡಿ, ಯಾಕಂದರೆ ನೀವು ಮಾಡೋದಕ್ಕೆ ಇಷ್ಟ ಇಲ್ಲ ಅಥವಾ ಅದ್ರ ಬಗ್ಗೆ ಮಾತಾಡಬಾರ್ದು ಅಂತಂದರೆ ನೀವು ಒಂದು ಉದಾಹರಣೆ ಕೊಡಿ ನೋಡೋಣ. ಈ ತಂತ್ರವಿದ್ಯೆ ಏನೇ ಆಗಿದ್ರು ಇದನ್ನು ನೀವು ಮಾಡ್ಕೊಳ್ಳಿ ಎಲ್ಲ ಸರೋಗುತ್ತೆ ಅಂತಂದರೆ ಯಾವ ಒಂದು ಉದಾಹರಣೆ? ಉದಾಹರಣೆಗೆ ಏನಪ್ಪ ಅಂದರೆ, ನಿಮ್ಮ ಮನೆಯಲ್ಲಿರುವಂಥ ಪ್ರಾಣಿಗಳು ಸತ್ತೋಗ್ತವೆ. ಈ ಹಂದಿಯಲ್ಲಿ ವಾಮಾಚಾರ ಮಾಡ್ತಾರೆ. ಅದನ್ನು ಮಾತಾಡಬಾರ್ದು. ಅದು ನನ್ನ ಶಕ್ತಿ ಆ ದೇವಿ ನುಡಿಸಿದ್ಲೇನೋ ಗೊತ್ತಿಲ್ಲ. ಏನಿದು ಕುಟ್ಟಿ ಸೈತಾನ ಅಂದರೆ? ಎಳೆ ಮಗು ಸತ್ತೋಗಿರುತ್ತೆ ಹೊಟ್ಟೆಲಿ, ಆ ಪ್ರೇತನ ಕುಟ್ಟಿ ಸೈತಾನ ಅಂತಾರೆ. ಅವ್ರಿಗೆ ವಿಚಿತ್ರವಾದಂತಹ ಮೈ ಮೇಲೆ ಪರ್ಚೋದಾಗಿರ್ಬೋದು, ಆ ಮಕ್ಕಳು ಏನು ಆಟ ಆಡ್ತವೆ ಆ ಥರ ಪ್ರಯೋಗಗಳು ಮಾಡ್ತವೆ. ಸಮಾಧಿ ಇರೋ ಜಾಗದಲ್ಲಿ ಮನುಷ್ಯ ಇದ್ದಾನೆ. ಎಷ್ಟೋ ಗೋರಿಗಳ ಮೇಲೆ ಇವತ್ತು ಮನೆಗಳು ಕಟ್ಕೊಂಡು ಬದುಕ್ತಾ ಇದ್ದಾರೆ. ಗೋರಿಗಳ ಮೇಲೆ ಮನೆಗಳು ಕಟ್ಕೊಂಡು ಆ ನೆಗೆಟಿವ್ನ ಅನುಭವಿಸ್ತಾ ಈಗಲೂ ಇದ್ದಾರೆ. ಸ್ಮಶಾನ ಮನೆ ಆಗ್ಬಿಟ್ಟಿದೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ, ಯಾವ್ದಾರ ಒಂದು ಮದುವೆಗೆ ಹೋಗಿರ್ತಾರೆ, ಚೆನ್ನಾಗಿ ರೆಡಿಯಾಗಿ ಹೋಗ್ತಾರೆ, ಬರೋವಾಗ ಸುಸ್ತಾಗಿ ಬರ್ತಾರೆ, ಕಣ್ಣು ದೃಷ್ಟಿ ಆಗ್ಬಿಟ್ಟಿರುತ್ತೆ. ಏನಿಲ್ಲ, ಮನೆಗೆ ಬಂದಾಗ ಒಂದು ಹಿಡಿ ಸತಿ ನಮ್ಮ ಅಮ್ಮನೂ ಬೈತಾ ಇರ್ತಾರೆ, ನೀನು ಎಷ್ಟೊತ್ತಿನಲ್ಲಿ ಅಂದರೆ ಅಷ್ಟೊತ್ತಲ್ಲಿ ಬರ್ತೀಯಾ, ಹೊತ್ತಿನಲ್ಲಿ ಮನೆಗೆ ಬರ್ತೀಯಾ, ಎಲ್ಲಂದ್ರಲ್ಲಿ ಹೋಗ್ತೀಯಾ. ಇವಾಗಲೂ ಆಲ್ಮೋಸ್ಟ್ ನಾವು ಮನೆಗೆ ಹೋಗೋಷ್ಟು ಒಂದು 4 ಗಂಟೆ ಆದರೂ ಆಗಿರುತ್ತೆ, ಹೇಳೋಕ್ಕಾಗಲ್ಲ. ಜಾಸ್ತಿ ಮಿಡ್ ನೈಟ್ಗಳಲ್ಲಿ ಕೆಲಸ ಮುಗಿಸ್ಕೊಂಡು ಬರೋರಿಗೆ ಯಾವುದಾದ್ರೂ ಯಂತ್ರ ಇದೆಯಾ? ಅದನ್ನು ಹಾಕ್ಕೊಂಡ್ರೆ ಯಾವುದೇ ದುಷ್ಟಶಕ್ತಿನೂ ನಿಮ್ಮ ಹತ್ರ ಸುಳ್ಳು. ಒಡವೆಗಳು ಹಾಕ್ಕೊಳ್ಳೋದು ತಪ್ಪು, ಅಷ್ಟೆಲ್ಲ ಆಡಂಬರ ಮಾಡೋದು ಖಂಡಿತವಾಗ್ಲೂ ಒಳ್ಳೇದದು. ನೀವು ಎಷ್ಟು ಒಡವೆ ಹಾಕ್ಕೋತೀರೋ ಅಷ್ಟು ಶುಕ್ರ ನಿಮಗೆ ಅಟ್ರಾಕ್ಟ್ ಆಗ್ತಾನೆ.